ದೊಡ್ಡ ತಂಡ ಏರ್ ಶೋ ಕವರೇಜ್ ಅನ್ನ ಮಾಡ್ತಾ ಇದೆ. ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ಯಲಹಂಕದ ವಾಯುನೆಲೆಯಿಂದ ನೇರ ಸಂಪರ್ಕದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ಅಭಿಷೇಕ್ ಇದ್ದಾರೆ, ಮತ್ತೊಂದು ಕಡೆ ವೀರೇಶ್ ಕೂಡ ಇದ್ದಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, ಸುಖೋಯ್ ಬಗ್ಗೆ ನೀವು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರಿ. ಸಾಕಷ್ಟು ಅನುಭವ ಕೂಡ ಇದೆ ಇಬ್ಬರಿಗೂ ಕೂಡ, ವೀರೇಶ್ ಹಾಗೂ ಅಭಿಷೇಕ್ ಇಬ್ಬರಿಗೂ ಕೂಡ ಈ ಒಂದು ಏರ್ ಶೋವನ್ನ ಸಾಕಷ್ಟು ಬಾರಿ ಕವರೇಜ್ ಅನ್ನ ಕೂಡ ಮಾಡಿದ್ದಾರೆ. ಈ ಬಾರಿ ಕೂಡ ವಿಶೇಷವಾಗಿ ಕವರೇಜ್ ಅನ್ನ ಮಾಡ್ತಾ ಇದ್ರಿ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ ಅಭಿಷೇಕ್. ಆ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ? ನಾಗೇಂದ್ರ ಬಾಬು, ಮೊದಲನೇದಾಗಿ ಕಳೆದ ಬಾರಿ ಈ ಬಾರಿ ಒಂದು ವಿಶೇಷತೆ ಅಥವಾ ಡಿಫರೆನ್ಸ್ ಅನ್ನ ನಾವು ನೋಡಿದಾಗ ಕಳೆದ ಬಾರಿ ಪ್ರಧಾನಿ ಮೋದಿರವರಿದ್ರು. ಈ ಬಾರಿ ಅವರು ಇಲ್ಲದೆ ಇರುವಂತ ಅಂಶವನ್ನ ಯಾರು ಕೂಡ ಸ್ಮರಿಸದೇ ಇರೋದನ್ನ ರಷ್ಯನ್ ಹಾಗೂ ಅಮೆರಿಕದ ಯುದ್ಧ ವಿಮಾನಗಳು ಈಗ ಅದನ್ನ ರೀಪ್ಲೇಸ್ ಮಾಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಕಾರಣ ಏನಂದ್ರೆ Su-57 ಹಾಗೂ F-35 ಈ ಎರಡು ಯುದ್ಧ ವಿಮಾನಗಳ ವಿಶೇಷತೆ ಏನು ಅಂದ್ರೆ, ನೆಲದಿಂದ ಒಂದು ಯುದ್ಧ ವಿಮಾನ ಸುಮಾರು 4 ಕಿಲೋಮೀಟರ್ ಮೇಲ್ ಹೋದ್ರೆ ಇನ್ನೊಂದು ಯುದ್ಧ ವಿಮಾನ ಸುಮಾರು 6 ಕಿಲೋಮೀಟರ್ ಮೇಲ್ಗಡೆ ಚಲಿಸುತ್ತೆ. ಸ್ಟೆಲ್ತ್ ಮೋಡ್ ನಲ್ಲಿ ಚಲಿಸುತ್ತೆ. ಅಮೆರಿಕನ್ ಆದರೆ F-35 ಈಗ ಸದ್ಯ ಏನಿದೆ ಅದು ಸ್ಟೆಲ್ತ್ ಮೋಡ್ ನಲ್ಲಿ ಇರುವಂತಹ ಒಂದು ಯುದ್ಧ ವಿಮಾನ ಆಗಿರುವಂತದ್ದು. ಒಂದು ಇಂಜಿನ್ ಇದ್ರೆ ಮತ್ತೊಂದು ರಷ್ಯನ್ ಯುದ್ಧ ವಿಮಾನಕ್ಕೆ 2 ಇಂಜಿನ್ ಇರುವಂತದ್ದು. ಒಂದು ಕಂಪ್ಯಾರಿಸನ್ ಅನ್ನ ನಾವಿಲ್ಲಿ ನೋಡಿದಾಗ ಪ್ರಪ್ರಥಮ ಬಾರಿಗೆ ವೈಮಾನಿಕ ಇತಿಹಾಸದಲ್ಲಿ ಎರಡು ವೈರಿ ರಾಷ್ಟ್ರಗಳ 2 ಯುದ್ಧ ವಿಮಾನಗಳು ಒಂದೇ ಏರ್ ಸ್ಟ್ರಿಪ್ ನಲ್ಲಿ ಇದೆ ಅಂದ್ರೆ ಅದು ಸಾಧ್ಯವಾಗಿದ್ದು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿರುವಂಥ ವಾಯುನೆಲೆಯಲ್ಲಿ ಅನ್ನೋದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದಿಷ್ಟು ಹೊಸ ದಾರಿಗಳನ್ನ ಕೂಡ ಇಲ್ಲಿನ ನಮ್ಮ ಸೇನೆ ನೋಡುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ರೀಸನ್ ಏನು ಅಂತ ನೋಡಿದಾಗ ಭಾರತ ಒಂದಿಷ್ಟು ಯುದ್ಧ ವಿಮಾನಗಳನ್ನ ಪ್ರೊಕ್ಯೂರ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಈ 2 ಯುದ್ಧ ವಿಮಾನಗಳ ಪೈಕಿ ಯಾವುದನ್ನ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅನ್ನೋದು ಕೂಡ ಇರುವಂತದ್ದು. ಜೊತೆಗೆ ಪ್ರಧಾನಿ ಮೋದಿರವರು ಈಗ 2 ದೇಶಗಳ ಗಣ್ಯರ ಜೊತೆಗೆ ಚೆನ್ನಾಗಿರುವಂತದ್ದು. ಒಂದ್ ಕಡೆ ಪುಟಿನ್ ಆಗಿರ್ಬೋದು, ಮತ್ತೊಂದ್ ಕಡೆ ಟ್ರಂಪ್ ಆಗಿರ್ಬೋದು. ಇಬ್ಬರ ಜೊತೆ ಸ್ನೇಹದ ಭಾವ ಸಂಬಂಧ ಅವ್ರದ್ದು ಚೆನ್ನಾಗಿರೋದ್ರಿಂದ ಯಾವ ದೇಶದ ವಿಮಾನವನ್ನ ಯುದ್ಧ ವಿಮಾನವನ್ನ ಖರೀದಿ ಮಾಡ್ತಾರೆ, ಅದಾದ ನಂತರ ಬೈಲ್ಯಾಟ್ರಲ್ ಟಾಕ್ಸ್ ಯಾವ ರೀತಿ ನಡೆಯುತ್ತೆ, ಇದರ ರಾಜಕೀಯ ಚರ್ಚೆ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಕಡೆ ಆಗುತ್ತೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್. ವೀರೇಶ್ ನಮ್ ಜೊತೆ ಇದ್ದಾರೆ. ವೀರೇಶ್ ಕೂಡ ಈ ಏರ್ ಶೋನ ಕವರ್ ಮಾಡ್ತಾ ಇದ್ದಾರೆ. ವೀರೇಶ್, ಈ ಸಾರಿ ಕೂಡ ಜನರ ರೆಸ್ಪಾನ್ಸ್ ಅಷ್ಟೇ ಭರ್ಜರಿ ಆಗಿದೆಯಾ? ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ಆಮೇಲೆ ಬೇರೆ ಬೇರೆ ದೇಶಗಳ ಗಣ್ಯರು, ಅತಿಥಿಗಳು ಈ ಏರ್ ಶೋನಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಅವರ ರೆಸ್ಪಾನ್ಸ್ ಯಾವ ರೀತಿನಲ್ಲಿದೆ ಮತ್ತು ಈ ಏರ್ ಶೋದ ಇನ್ನಿತರೆ ಹೈಲೈಟ್ಸ್ ಏನಿದೆ? ಶ್ರೀಲಕ್ಷ್ಮಿ, ಇವತ್ತು ಏರ್ ಶೋಗೆ 9:00 ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟರು. ಅದಾದ ನಂತರ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ ನೋಡೋ ಸಾಕಷ್ಟು ಜನ ಬಂದಿದ್ರು, ನೆರೆದಿದ್ರು. ಸಾಕಷ್ಟು ಜನ ನೋಡಿ ತುಂಬಾ ಎಂಜಾಯ್ ಮಾಡಿದ್ರು. ಅದಲ್ಲದೆ 100 ದೇಶ ಅಂದ್ರೆ ಬೇರೆ ಬೇರೆ ದೇಶದ ಗಣ್ಯರು, ರಕ್ಷಣಾ ಸಚಿವರು, ಯಾಕಂದ್ರೆ 100 ದೇಶದ ಅಧಿಕಾರಿಗಳು ಸಹ ಏನೋ ಉದ್ಯಮಿಗಳು ಸಹ ಈ ಒಂದು ಏರ್ ಶೋದಲ್ಲಿ ಭಾಗಿಯಾಗಿದ್ರು. ಈ ಒಂದು ನಮ್ಮ ದೇಶದ ತಾಕತ್ತು, ನಮ್ಮ ದೇಶದ ರಕ್ಷಣಾ ಇಲಾಖೆ ಯಾವ ರೀತಿ ಗಟ್ಟಿಯಾಗಿದೆ, ಯಾಕಂದ್ರೆ ಆ ರೀತಿಯಾಗಿ ಇಲ್ಲಿ ಬಾನಂಗಳದ ಅಕ್ಕಿ ಹಾರಾಟ ಭರ್ಜರಿ ಆಗಿತ್ತು. ಒಂದು ರೋಮಾಂಚನವಾಗಿತ್ತು. ಅದರಲ್ಲಿ ಸೂರ್ಯಕಿರಣ ಹಾರಾಟ ಮಾತ್ರ ಅದ್ಭುತವಾಗಿತ್ತು. ನೋಡುಗರ ಆಕರ್ಷಣೆ ಕೇಂದ್ರ ಬಿಂದು ಆಗಿತ್ತು. ಚಪ್ಪಾಳೆ ಸೀಳೆ ಸಹ ಹೊಡೆದ್ರು. ಯಾಕಂದ್ರೆ ಆ ತರ ಅದ್ಭುತವಾಗಿ ಒಂದು ಪ್ರದರ್ಶನ ಮಾಡಿದ್ರು ಸೂರ್ಯಕಿರಣ. ಯಾಕಂದ್ರೆ ಸಾಕಷ್ಟು ಹೆಲಿಪ್ಯಾಡ್ಗಳ ಬೈಂದ ನೋಡ್ತಿರ್ಬೋದು. ಇದೆಲ್ಲ ಜಸ್ಟ್ ಈಗ ರಫೇಲ್ ಆಯ್ತು, ಯುದ್ಧ ವಿಮಾನಗಳು ಎಲ್ಲ ಸಾಲಕ್ಕಾಗಿ ನಿಂತಿದ್ದಾವೆ. ಹೆಲಿಕಾಪ್ಟರ್ಗಳು ಸಹ ನಿಂತಿದ್ದಾವೆ. ಇವೆಲ್ಲ ಬೇರೆ ಬೇರೆ ದೇಶಗಳು ಮತ್ತು ನಮ್ಮ ದೇಶದ ಹೆಲಿಕಾಪ್ಟರ್, ಯುದ್ಧ ವಿಮಾನಗಳು ನೋಡ್ತಿರ್ಬೋದು. ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಈ ಒಂದು ಅವಕಾಶವನ್ನ ಕಣ್ತುಂಬಿ ಕೊಡ್ತಿದ್ರೆ, ಯಾಕಂದ್ರೆ ನಮ್ಮ ದೇಶದ ತಾಕತ್ತು ಎಷ್ಟಿದೆ ಎಂಬುದು ಸಾರ್ವಜನಿಕರಿಗೆ ಮತ್ತು ಬೇರೆ ಬೇರೆ ಬಂದಂತ ರಕ್ಷಣಾ ಸಚಿವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ತರ ಒಂದ್ ಕಡೆ ಪ್ರದರ್ಶನ ಜೋರಾಗಿತ್ತು. ಇಲ್ಲಿ ಸಾರ್ವಜನಿಕರಿಗೆ ಬಂದಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಏರ್ ಶೋ ಈ ಒಂದು ಹೇಗಿತ್ತು ಮೇಡಮ್? ನೀವು ಸಹ ಬಂದಿದ್ದೀರಾ. ಆ ಬಾನಂಗಳದಲ್ಲಿ ಅಕ್ಕಿಗಳ ಕಲರ್ ಒಂದ್ ಕಡೆ ಅದ್ಭುತವಾಗಿತ್ತು. ಏನ್ ಹೇಳ್ತೀರಿ ಮೇಡಮ್ ಅಂತ? ಒಂದ್ ರೀತಿಯಲ್ಲಿ ತುಂಬಾ ಮೈ ಜುಮ್ಮೇರಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಇದೆ ಅಂತ ಗೊತ್ತು ಅಷ್ಟೇ ಹೊರತು ಅದು ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅಲ್ಲಿ ಯಾವ್ಯಾವ ರೀತಿಯ ಯುದ್ಧ ವಿಮಾನಗಳಿದೆ, ಯಾವ್ಯಾವ ತರ ಆ ಯುದ್ಧ ವಿಮಾನಗಳು ಅದರಲ್ಲೂ ಹೇಗ್ ಹಾರಾಡುತ್ತೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಇದನ್ನ ಎದುರಿಗೇನೆ ನಾವು ಒಂದ್ಸರಿ ನೋಡ್ತಾ ಇರ್ಬೇಕಾದ್ರೆ ಮೈ ಒಂದ್ಸರಿ ನವಿರೇಳುತ್ತೆ. ಯಾಕಂತಂದ್ರೆ ಅವರು ತೋರ್ಸೋ ರೀತಿ ಆಗಿರ್ಬೋದು, ಆಕಾಶದಲ್ಲಿ ಹಾರಾಡೋ ರೀತಿ, ಅದೆಲ್ಲ ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ನಮ್ಮ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ ದೇಶ ನಮಗ್ ಕೊಟ್ಟಿದೆ. ನಾವ್ ಇಂಥ ದೇಶದಲ್ಲಿ ಇದೀವಿ, ಭಾರತ ದೇಶದಲ್ಲಿ ಇದೀವಿ, ಇಷ್ಟು ಸಂರಕ್ಷಣೆಯಿಂದ ಇದೀವಿ ಅನ್ನೋದೇ ಖುಷಿ ಆಗುತ್ತೆ. ಬೆಳಗ್ಗೆ ಸೂರ್ಯ
ಕಡೆ ಆರ್ಭಟ ಜೋರಾಗಿತ್ತು, ನೋಡುಗರ ಒಂದ್ ಕಡೆ ಆಕರ್ಷಣೆ ಕೇಂದ್ರ ಬಿಂದು ಆಗಿತ್ತು. ಅದು ನಮ್ಮ ದೇಶದ ನಿರ್ಮಾಣ ಮಾಡಿದ ಸೂರ್ಯಕಿರಣ ಹೆಲಿಕಾಪ್ಟರ್ ಮೇಡಮ್, ಏನ್ ಅನ್ಸುತ್ತೆ ಯುದ್ಧ ವಿಮಾನ ಅಂತ? ಅದೇ ಆತ್ಮನಿರ್ಭರ ಭಾರತ ಅನ್ನೋ ಕಾನ್ಸೆಪ್ಟ್ ಯಾವಾಗಿಂದ ನಮ್ಮ ದೇಶದಲ್ಲಿ ಶುರುವಾಗಿದೆ ಅದದ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಪ್ರದರ್ಶನವನ್ನು ಮಾಡ್ತಾ ಇರಬೇಕಾದ್ರೆ, ಅಷ್ಟು ಮೇಲ್ ಹೋಗ್ತಾ ಇರ್ಬೇಕಾದ್ರೆ ಇವಾಗ ನಮಗೆ ಪ್ರದರ್ಶನ ಕೊಡ್ತಾ ಇದೆ. ಆದರೆ ಯುದ್ಧದ ಸನ್ನಿವೇಶದಲ್ಲಿ ಒಂದು ಗುಡ್ಡ ಪ್ರದೇಶದಲ್ಲಾಗಿರ್ಬೋದು, ಬೆಟ್ಟ ಪ್ರದೇಶದಲ್ಲಾಗಿರ್ಬೋದು, ಆ ರೀತಿಯಾದಂತಹ ಒಂದು ಸರ್ಕಸ್ ಅನ್ನೋ ಥರನೇ ಹೇಳ್ಬೋದು. ಆ ರೀತಿಯಾದಂತಹ ಹಾರಾಟಗಳನ್ನು ಮಾಡಿ ನಮ್ಮನ್ನ ಎನಿಮಿಗಳನ್ನ ಓಡಿಸ್ಬಿಟ್ಟು ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇರೋವಂಥದ್ದು ನಮಗೆ ಒಂದೊಂದ್ಸರಿ ಗೊತ್ತೇ ಆಗೋದಿಲ್ಲ. ಹೇಗೆ ಆಗ್ತಾ ಇದೆ, ನಾವು ಎಷ್ಟು ಸಂರಕ್ಷಣೆಯಿಂದ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಇಲ್ಲಿ ಅದನ್ನ ನೋಡಿದಾಗ ಆ ಒಂದು ಸಾಹಸ ಅಂತಾನೆ ಹೇಳ್ಬೋದು. ಸಾಹಸ ನೋಡಿದಾಗ ಒಂಥರ ಹೆಮ್ಮೆ ಅನ್ಸುತ್ತೆ. ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಬೇರೆ ದೇಶದ ಯುದ್ಧ ವಿಮಾನಗಳು ಸಹ ಬಂದಿದ್ದಾವೆ, ರಷ್ಯಾ ಮತ್ತು ಅಮೆರಿಕೆಯಿಂದ. ಮೇಡಮ್, ನೀವು ಸಹ ಅದು ಹಾರಾಟ, ಅದು ಶಕ್ತಿ ಪ್ರದರ್ಶನ ನೋಡಿದ್ರೆ ಹೇಗೆ ಅನ್ಸುತ್ತೆ ಮೇಡಮ್ ಅಂತ? ಅದೇನೆ, ನಮ್ಮ ದೇಶ ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋದು ಅನ್ಸುತ್ತೆ. ಇವಾಗ ಬೇರೆ ದೇಶದವ್ರದ್ದು ಅವ್ರಿಗೂ ಸಹ ನಮ್ಮಲ್ಲಿ ಅವಕಾಶ ನೀಡಿರುವಂತದ್ದು. ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಪ್ರದರ್ಶನ ಅಂತ ನಾನು ಇವತ್ತು ಇಂಟರ್ನೆಟ್ ಅಲ್ಲಿ ನೋಡಿದೆ. ನಮಗೆ ಇಲ್ಲೇ ಇರೋರಿಗೆ ಅದು ಗೊತ್ತಾಗಲ್ಲ. ಯಾವತ್ತಿದ್ರು ಹಿತ್ಲಿನ ಮದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೊಂಥರ ಇಲ್ಲಿ ನಮಗ್ ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಬೇರೆ ದೇಶದವ್ರಿಗೂ ಒಂದು ಅವಕಾಶ ನೀಡ್ಬಿಟ್ಟು ಅದ್ರಲ್ಲಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಯುದ್ಧ ವಿಮಾನಗಳನ್ನ ಒಂಥರ ಈ ದೈವ ಕುಟುಂಬಕಂ ಅನ್ನೋ ಕಾನ್ಸೆಪ್ಟ್. ಓಕೆ, ಇನ್ನು ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಕೂಡ ಇವತ್ತು ಏರ್ ಶೋದ ಬಗ್ಗೆ ಒಂದಷ್ಟು ವಿಶೇಷತೆಗಳ ಬಗ್ಗೆ ವರದಿಯನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನ ಅಲ್ಲಿಂದ ಮಾಡಿ ಕಳಿಸಿದ್ದಾರೆ. ಆ ರಿಪೋರ್ಟ್ ಅನ್ನು ನೋಡ್ಕೊಂಬನ್ನಿ. ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಅನೇಕ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳನ್ನ ಕೂಡ ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ನನ್ನ ಬೆನ್ ಹಿಂದೆ ನೀವು ಗಮನಿಸ್ತಾ ಇರಬಹುದು, ಒನ್ ಆಫ್ ಇಟ್ಸ್ ಕೈಂಡ್ ಈ ಏರೋ ಇಂಡಿಯಾ ಶೋನಲ್ಲಿ ಮೊದಲ ಬಾರಿಗೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತ AMCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇದು ಫುಲ್ಲಿ ಎಂಜಿನಿಯರಿಂಗ್ ಮಾಡೆಲ್. ಹಾಗೆ ಪ್ರಪ್ರಥಮ ಬಾರಿಗೆ ಈ ಬಾರಿಯ ಏರ್ ಶೋ ನಲ್ಲಿ ಡಿಸ್ಪ್ಲೇ ಮಾಡಲಾಗ್ತಾ ಇರೋದು 5th ಜನರೇಷನ್ ನ ಯುದ್ಧ ವಿಮಾನ ಇದು. ಹಾಗೆ ಬಹಳ ವಿಶೇಷ ಅಂದ್ರೆ ಸ್ವದೇಶಿ ನಿರ್ಮಿತ ಅಂತ ನಾನು ಆಗ್ಲೇ ಹೇಳ್ದ ಹಾಗೆ ಇದು ಕಂಪ್ಲೀಟ್ ಆಗಿ ಇಂಡಿಜಿನಿಯಸ್ ಬಿಲ್ಡ್ ಅಂದ್ರೆ ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂತ ಯುದ್ಧ ವಿಮಾನ. ಇವತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನಾವು ಇದರ ಫುಲ್ ಎಂಜಿನಿಯರಿಂಗ್ ಮಾಡೆಲ್ ಅನ್ನ ಏನು ಏರೋ ಇಂಡಿಯಾದಲ್ಲಿ ಡಿಸ್ಪ್ಲೇ ಇಡಲಾಗಿದೆ, ಅದರ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಹಾಗೆ ಇದರ ಫೀಚರ್ಸ್ ಏನು, ಹಾಗೆ ಭಾರತೀಯ ವಾಯುಪಡೆಗೆ ಈ AMCA ಯಾವ ರೀತಿಯಾದ ಶಕ್ತಿಯನ್ನ ತುಂಬಲಿದೆ, ಹಾಗೆ ಇದರ ಅಡ್ವಾನ್ಸ್ ಫೀಚರ್ಸ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಇರ್ತಾರೆ. ಅವ್ರ ಹತ್ರ ಕೂಡ ನಾವು ಈ AMCA ನ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ವೆರಿ ಕಂಗ್ರ್ಯಾಚುಲೇಷನ್. ಮೊದಲ ಬಾರಿಗೆ AMCA ಡಿಸ್ಪ್ಲೇ ಆಗಿದೆ ಏರೋ ಇಂಡಿಯಾದಲ್ಲಿ. ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ ಅಮ್ಮ. ಮೊದಲ ಸಾರಿ ನಾವು ಇದು ಜನರಿಗೆ ತೋರಿಸ್ತಾ ಇದ್ವಿ. ಫುಲ್ ಸ್ಕೇಲ್ ಮಾಡೆಲ್ ಇದೆ. ಇದು ಮಾಡೆಲ್ ಅಲ್ಲ, ಇದು ಇಂಜಿನಿಯರಿಂಗ್ ಯೂನಿಟ್ ಇದೆ. ಇಂಜಿನಿಯರಿಂಗ್ ಯೂನಿಟ್ ಅಂದರೆ ಗ್ರೌಂಡ್ ಟೆಸ್ಟ್ ಎಲ್ಲಾನು ಮಾಡ್ಬೋದು ಇಲ್ಲಿ. ಸರ್, ಇದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಸೊ ಇದು ಭಾರತೀಯ ವಾಯುಪಡೆಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ, ಇದರ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅದನ್ನ ವಿವರಿಸಬಹುದಾ ನಮ್ಮ ವೀಕ್ಷಕರಿಗೆ? ಅಡ್ವಾನ್ಸ್ಡ್ ಫೀಚರ್ಸ್ ಅಂದರೆ ಇಲ್ಲಿ ನೋಡಿದ್ರೆ ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ. ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂದರೆ ಏನು ಅಂದರೆ ಅದು ಎನಿಮಿ ರಡಾರ್ಸ್ ಅದು ಡಿಟೆಕ್ಟ್ ಮಾಡಲ್ಲ. ಸೊ ರಡಾರ್ ಇಂದ ತಪ್ಪಿಸ್ಕೊಳ್ಳುತ್ತೆ ಇದು? ಹೌದು, ರಡಾರ್ ಇಂದ ತಪ್ಪಿಸ್ಕೊಳ್ತದೆ. ಅದಕ್ಕೆ ಅದು ಬೇಕು ಅಂದರೆ ಪ್ಲಾಟ್ಫಾರ್ಮ್ ಎಲ್ಲಾನು ಸಪರೇಟ್ ಆಗಿ ಡಿಸೈನ್ ಮಾಡಬೇಕು. ಇನ್ನೊಂದು ತುಂಬಾ ಖುಷಿ ವಿಚಾರ ಅಂತಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಸ್ವದೇಶಿ ನಿರ್ಮಿತ. ದಿಸ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. Completely design also by India. 0% from the foreign. This is entirely from indigenous, and this this aircraft is manufactured through industry. Very nice. Yes, full industry is involved in this. Okay, without any defense public sector units and all. Completely private industry is involved, and we are going to involve lot more private industries in the coming. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ವೆರಿ ಆಲ್ ದಿ ಬೆಸ್ಟ್ ಮಿಸ್ಟರ್ ಕೃಷ್ಣ ರಾಜೇಂದ್ರ ಸರ್. ಥ್ಯಾಂಕ್ ಯು ಇದ್ರ ಬಗ್ಗೆ ವಿವರಿಸೋದಕ್ಕೆ. ಸೊ ಇದಾಗಿತ್ತು AMCA ನ ವಿಶೇಷತೆ. ಇಂತ ಅನೇಕ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಗಳನ್ನ, ಅದರಲ್ಲೂ ಯುದ್ಧ ವಿಮಾನಗಳನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇವತ್ತು ತೋರಿಸ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025 ನಿಂದ.